ಥ್ಯಾಂಕ್ ಯು ಆಲ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ 10-11 ಇತ್ತು. ಒಂದು 3 ಸೇಲ್ ಮಾಡಿದ್ವಿ. ಒಬ್ಬನಿಗೆ ಮದುವೆ ಹುಡುಕ್ತಿದ್ದಾರೆ. ಇನ್ನು ನೋಡೋಣ. ಅಂದರೆ 18 ತಿಂಗಳಿಗೆ ಕರು ಹಾಕಿದ್ದಾಳೆ. ಇದು 8 ಮಂತ್ಸಿಗೆ ಹೊಟ್ಟೆಲಿ ಕರು ಸತ್ತೋಗಿತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಹಸುಗಳನ್ನ ಪರಿಚಯ ಮಾಡಿಸ್ತೀನಿ. ಎಷ್ಟು ಹಸು ಇದೆ ಮತ್ತು ಯಾವ್ಯಾವ ಬ್ರೀಡು, ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಎಲ್ಲ ಹೇಳ್ತೀನಿ ಅಂತ ನಮ್ಮ ಅಣ್ಣನ ಕೇಳಿ ಹೇಳಿಸ್ತೀನಿ. ಆಯಿತಾ ಗಾಯ್ಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಷ್ಟು ಹಸು ಇದೆ ನಿಮ್ಮ ಮನೇಲಿ? ನಮ್ಮಲ್ಲಿ ಒಂದು 10-11 ಇತ್ತು. ಒಂದು 3 ಸೇಲ್ ಮಾಡಿದ್ವಿ. ಒಬ್ಬನಿಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಈಗ ಒಂದು 8 ಇದೆ. 2 ಕರು ಇದೆ. ಚೆನ್ನಾಗಿದೆ ಲೈಫು. ಚೆನ್ನಾಗಿದೆಯಾ? ಮದುವೆ ಹುಡುಕ್ತಿದ್ದಾರೆ. ಇನ್ನು ನೋಡೋಣ. ಮತ್ತೆ ಹಾಲೆಲ್ಲ ಎಲ್ಲ ಹಾಕ್ತೀರಾ? ಹಾಲು ನಮ್ಮದೇ ಪ್ರೈವೇಟ್ ಡೈರಿ ಮಾಡ್ಕೊಂಡಿದ್ದೀವಿ. ಆರೋಗ್ಯ ಡೈರಿ ಚೆನ್ನಾಗಿದೆ. ಎಲ್ಲ ಮನೆ ಹತ್ರ ಬಂದು ತೊಗೊಂಡು ಹೋಗ್ತಾರೆ. ಫೀಡ್ ಸಪ್ಲಿಮೆಂಟ್ ಎಲ್ಲ ಚೆನ್ನಾಗಿದೆ. ಬಟ್ ಹೈನುಗಾರಿಕೆ ಮಾಡ್ಬೋದು. ನನಗಂತೂ ತುಂಬ ಖುಷಿಯಾಗಿದೆ, ಹ್ಯಾಪಿಯಾಗಿದ್ದೀನಿ. ಅಂದರೆ ಹಸುಗೆಲ್ಲ ಏನು ಹಾಕ್ತೀರಾ? ಮೇವು, ಬೂಸ? ನಾವು ಒಂದು ಟೈಮ್ ಸೈಲೇಜ್ ಕೊಡ್ತೀವಿ, ಒಂದು ಟೈಮು ಹಸಿರು ಮೇವು ಕೊಡ್ತೀವಿ. ಮಧ್ಯೆ ಫ್ರೀಯಾಗಿ ಹಿಂಗೆ ನೀರು ಕುಡಿಸ್ಬಿಟ್ಟು ಕಟ್ ಹಾಕ್ತೀವಿ. ಆಮೇಲೆ ರೆಸ್ಟ್ ಕೊಡ್ತೀವಿ ಮಧ್ಯಾಹ್ನ ಮೇಲೆ. ಅದಾದಮೇಲೆ ಈ ನಮ್ಮ ಡೈರಿ ಫೀಡ್ ಕೊಡ್ತೀವಿ. ಅದಕ್ಕೆ ಏನು ಕಡಲೆಕಾಯಿ ಹಿಂಡಿ ಅದೊಂದೇ ನಾವು ಬಳಸೋದು ಬೂಸದ ಜೊತೆ. ಸೈಲೇಜ್ ಹಾಕ್ತೀರಾ? ಸೈಲೇಜ್ ಒಂದು ಟೈಮ್ ನೀವೇ ಬೆಳಿತೀರಾ ಅಥವಾ? ಬೆಳೆಯೋ ಟೈಮಲ್ಲಿ ಬೆಳಿತೀವಿ, ತಗೊಳ್ಳೋ ಟೈಮಲ್ಲಿ ತಗೊತೀವಿ. ಇವತ್ತು ಬರಬೇಕು ಒಂದು ಲೋಡು ಹೇಳಿದ್ದೀವಿ. ರೇಟ್ ಮಾತ್ರ ಬೆಂಕಿ ರೇಟ್ ಇದೆ. ಏನು ಮಾಡೋಣ, ಈಗೆಲ್ಲ 8,000 ನಡೀತಿದೆ ಮನೆ ಹತ್ರ ಬರೋಕ್ಕೆ. ನಾವು ಮೈಸೂರಿಂದ ತರಿಸ್ತಿದ್ದೀವಿ ಕಡ್ಡಿನ. ಅಲ್ಲಿಂದ ಬಂದರೆ ನಮಗೆ 6,500 ಬೀಳುತ್ತೆ. ಮೈಸೂರಿಂದ ತರಿಸ್ತಿದ್ದೀರಾ? ಯಾಕೆ ಇಲ್ಲೆಲ್ಲ ಸಿಗ್ತಿಲ್ವ ಮೇವು? ಇಲ್ಲಿ ಸ್ವಲ್ಪ ದುಬಾರಿ ಆಗಿದೆ, ಅಷ್ಟಾಗಿ ಸಿಗ್ತಾ ಇಲ್ಲ, ಸಪ್ಲೈ ಇಲ್ಲ. ಅದಕ್ಕೋಸ್ಕರ ಮೈಸೂರಿಂದ ತರಿಸ್ತಾ. ಇವಳ ಹೆಸರು ಬಾನು. ಇವಳಿಗೀಗ 20 ತಿಂಗಳು ನಡೀತಾ ಇದೆ. 20 ತಿಂಗಳು? ಹಾಂ, ಅಂದರೆ 18 ತಿಂಗಳಿಗೆ ಕರು ಹಾಕಿದ್ದಾಳೆ. ಎಷ್ಟು ಬೇಗ ಕರು ಹಾಕಿಲ್ಲ? ಹಾಂ, ಹಂಗೆ ಸಾಕಿದ್ದೀರಾ? ಅಷ್ಟು ಚೆನ್ನಾಗಿ ಸಾಕಿದ್ದೀವಿ. ಎಷ್ಟು ಲೀಟ್ರ್ ಹಾಲು ಕೊಡ್ತಾಳೆ? ಇವಳು ದಿನಕ್ಕೆ 16 ಲೀಟ್ರ್ ಕೊಡ್ತಾಳೆ. ದಿನಕ್ಕೆ 16 ಲೀಟ್ರ್? ಜರ್ಮನ್ ಬ್ರೀಡ್. ಜರ್ಮನ್ ಬ್ರೀಡಾ? ಹಾಂ. ನೋಡಿ ಬನೋ, ಇವಳು ಭೂವಿ. ಇವಳಿಗೀಗ 16 ತಿಂಗಳು. 16 ತಿಂಗಳ? ಇನ್ನೂ ಈಟ್ ಕೊಡಿಸಿಲ್ಲ, ಅಳ್ಕ ಬಂದಿದೆ, ನಾವು ಕೊಡಿಸಿಲ್ಲ. ಸ್ವಲ್ಪ ದೊಡ್ಡದಾಗಲಿ ಅಂತ. ಇದು ಮನೆ ಕರು. ಇದು ನಮ್ಮ ಹಸು. ಇದು ಡೆನ್ಮಾರ್ಕ್. ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ? ಇದು ಒಂದು ಟೈಮಿಗೆ 14 ಲೀಟ್ರ್ ಕೊಡುತ್ತೆ. 14 ಲೀಟ್ರ್ ಅಂದರೆ ಇದು ಹುಷಾರಿಲ್ದಂಗೆ ಆಗುತ್ತಲ್ಲ, ಅಂದರೆ ಅಬೋಷನ್ ಆಗ್ಬಿಟ್ಟು? ಹಾಂ, ಇದು 8 ಮಂತ್ಸಿಗೆ ಹೊಟ್ಟೆಲಿ ಕರು ಸತ್ತೋಗಿತ್ತು. ಆದರೂ ಅಲ್ಲಿ ಈಗ 12 ಲೀಟ್ರ್ ಕೊಡ್ತಿದೆ. ರೀಸನ್ ಗೊತ್ತಿಲ್ಲ, ಬಿಸಿಲು ಜಾಸ್ತಿ ಅನ್ಸುತ್ತೆ, ಬಿಸಿಲಲ್ಲಿ ಕಟ್ಟಿ ಹಂಗಾಗಿ. ಚೆನ್ನಾಗಿದೆ ಇವಾಗ? ಈಗ ಹೆಲ್ದಿ ಆಗಿದ್ದಾಳೆ. ಇವಳ್ದು ಈಗ 7 ಮಂತ್ ರನ್ನಿಂಗು. ಮತ್ತೆ ಇದಕ್ಕೆ ABS ಹಾಕ್ಸಿದ್ದೀವಿ. ಎರಡನೇ ಕರುನಾ? ಎರಡನೇ ಗಬ್ಬ. ABS. ಇದು ಜರ್ಸಿ. ಎಷ್ಟು ಲೀಟ್ರ್ ಹಾಲು ಕೊಡ್ತಾರೆ? ಇದು ದಿನಕ್ಕೆ ಒಂದು 14 ಲೀಟ್ರ್ 15 ಲೀಟ್ರ್ ಕೊಡುತ್ತೆ ದಿನಕ್ಕೆ. ಒಂದು ಟೈಮಿಗೆ 7-7.5. ಇದು ನಮ್ಮ ಬಾನು ಅವರ ಅಮ್ಮ. ಇದು ಬಾನು ಅವರ ಅಮ್ಮ ಅಂತೆ. ಈ ಅಲ್ಲಿದರೆಲ್ಲ ಬಾನು ಅವರ ಅಮ್ಮ ಅಂತ.
ತಂದಸ ಇದ್ದಾನೆ. ತಂದಸ ಇದು ಇದು ಈಗ ಗಬ್ಬಾಗಿದೆಯಾ? ಇಲ್ಲ, ಕರು ಹಾಕಿದೆ ಈಗ. ಅಂದರೆ ಅದೇನೋ ಹೆಲ್ತ್ ಇಶ್ಯೂಸ್ ಆಗಿ ಸ್ಟಾರ್ಟಿಂಗ್ ಒಂದು 12 ಲೀಟ್ರ್ ಕೊಡ್ತಿತ್ತು. ಹೆಲ್ತ್ ಪ್ರಾಬ್ಲಮ್ ಆಗಿ ಈಗ ಒಂದು 8 ಲೀಟ್ರ್ ಕೊಡ್ತಾ ಇದೆ. ಚೆನ್ನಾಗಿದೆ ಹೆಲ್ತಿಯಾಗಿ ಈಗ. ಚೆನ್ನಾಗಿದೆ. ನೆಕ್ಸ್ಟ್ ಇದು ಇದು ನಮ್ಮ ಕಕ್ಕಿ. ಇದು ನಮ್ಮ ಮನೆ ಮಗಳು. ಫಸ್ಟ್ನೇ ಹಸ ಅಂದರೆ ಇದೆ. ಮನೇಲಿ ಹುಟ್ಟಿ ಇಷ್ಟು ದಿನದ ತನಕ ಇದೆ ಅಂದರೆ ಮತ್ತೆ ಸಿಕ್ಕಾಬಟ್ಟೆ ಒದಿಯುತ್ತೆ. ಆದರೂ ಮಾರಬಾರ್ದು ಅಂತ ಇಟ್ಕೊಂಡಿದ್ದೀವಿ. ಒಂದು ಟೈಮಿಗೆ 9-10 ಲೀಟ್ರ್ ಹಾಲು ಕೊಡುತ್ತೆ ಒಂದೊಂದು ಟೈಮ್ಗೆ. ಇಲ್ಲ, ಕರು ಹಾಕಿ 3 ತಿಂಗಳಾಗಿದೆ. ಇಟ್ಟು ತಗೊಂಡಿಲ್ಲ. ನಮ್ಮನೆ ಫಸ್ಟ್ನೇ ಮಗಳು ಇವಳು, ಮನೆ ಮಗಳು ಅಲ್ವಾ. ನೆಕ್ಸ್ಟ್ ಬೆಳ್ಳುಳ್ಳಿ ಅಂತ ಅವಳೆ. ಇದು ಪ್ರೆಗ್ನೆಂಟ್ ಇವಾಗ. ಇದು ಈಗ 8 ಮಂತ್ಸ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ 8 ಮಂತ್ಸ್. ಇನ್ನು 1 ಮಂತಲ್ಲಿ ಕರು ಹಾಕುತ್ತೆ. ABS ಹಾಕ್ಸಿದ್ದೀವಿ. ಫಸ್ಟ್ನೇ ಕರುವಿನಲ್ಲಿ ಇಷ್ಟು 12 ಲೀಟ್ರ್ ಕೊಟ್ಟಿದೆ ಒಂದು ಟೈಮ್ಗೆ. ಈ ಸಲ ಒಂದು 15 ಲೀಟ್ರ್ ಕರಿಬೇಕು ಅಂದ್ಕೊಂಡಿದ್ದೀವಿ, ಇಟ್ಕೊಂಡಿದ್ದೀವಿ. ನೋಡೋಣ ಏನು ಮಾಡ್ತಾಳೆ ಅಂತ. ಇವಳು ಮನೆ ಮಗಳು. ಇವಳು ಮನೆಯಳೆ. ಆಲ್ಮೋಸ್ಟ್ ಎಲ್ಲಿರೋವೆಲ್ಲ ಮನೆಯವೇ. ಇದಕ್ಕೆ ಎಷ್ಟು ವರ್ಷ? ಇದಕ್ಕೆ ಮಾರ್ಚಿ ಬಂದರೆ 5 ವರ್ಷ. ಇದು 2ನೇ ಕರು. ಈಗ 2ನೇ ಗಬ್ಬ. ನಿಮ್ಮ ಕರು ತೋರಿಸ್ಬನ್ನಿ. ಇವಳು ಹೆಸರು ಸೋನು ಅಂತ, ಭಾನು ಮಗಳು ಇವಳು. 2 ಮಂತ್ಸ್ ಕಂಪ್ಲೀಟ್ ಆಗಿದೆ, 2 ತಿಂಗಳು ತುಂಬಿದೆ. ಇದಕ್ಕೆ ನಾವೇನು ಕೊಡ್ತಾ ಇಲ್ಲ, ಬೂಸ ಮೇವು ಏನು, ಬರೀ ಹಾಲು ಕೊಡ್ತೀವಿ ಅಷ್ಟೇ. ನಾವು 3 ಮಂತ್ಸ್ ತನಕ ಏನು ಕೊಡಲ್ಲ, ಬರೀ ಹಾಲು ಅಷ್ಟೇ. ಎಷ್ಟು ಲೀಟರ್ ಹಾಲು ಕುಡಿಸ್ತೀರಪ್ಪ? ಬೆಳಗ್ಗೆ 3 ಲೀಟ್ರ್ ಕೊಡ್ತೀವಿ, ಸಂಜೆ 3 ಲೀಟ್ರ್ ಕೊಡ್ತೀವಿ. ಹೌದಾ? ಅದು ಮೇವು ತಿಂತಿದೆ? ಅದು ಮೇವು ಹಾಕ್ತೀವಿ. 3 ತಿಂಗಳಾಗಿದೆ. ಅಂದರೆ ಇದೇನೋ ಹೆಲ್ತ್ ಇಶ್ಯೂ ಆಗಿ ಸ್ವಲ್ಪ ವೀಕ್ ಆಗಿದ್ದಾಳೆ, ಸ್ಟ್ರಾಂಗ್ ಆಗಿದ್ದಾಳೆ. ವಾಯ್ಸ್ ಸ್ಟ್ರಾಂಗ್ ಇದೆ. ಸೌಂಡ್ ಜಾಸ್ತಿ. ಪೆಟ್ರೋಲ್ ಇಂಜಿನ್ ಮತ್ತು ಕರೆಂಟ್ ವಿತ್ ಪೆಟ್ರೋಲ್. ಥ್ಯಾಂಕ್ ಯು ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಗೊತ್ತಾ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗಿನ್ನ ಖುಷಿ ಆಗುತ್ತೆ, ಇನ್ನೂ ವಿಡಿಯೋ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಪ್ಲೀಸ್ ಗೈಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ, ಪ್ಲೀಸ್. ಥ್ಯಾಂಕ್ ಯು ಆಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್ ಗೈಸ್.